ನಾನು ಟೊಮೆಟೊ ರಸಂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 4 ಟೊಮೊಟೊ ಹಾಕೊಂಡಿದ್ದೀನಿ, ಇಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಮುಳುಗೋ ಥರ ನೀರಿದ್ರೆ ಸಾಕು. ಇದನ್ನ ಹಾಕ್ಬಿಟ್ಟು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸೋಣ. ಒಂದು 4ರಿಂದ 5 ವಿಷಲ್ ಬಂದರೆ ಸಾಕು. ಎಲ್ಲ ತಣ್ಣಗಾಗಿದೆ ನೋಡಿ, ಈ ಥರ ಇರುತ್ತೆ. ಈಗ ಇದನ್ನ ಏನು ಮಾಡಬೇಕು ಅಂತಂದರೆ ನೀರೊಳಗೆ ಕಿವುಚ್ಕೊಳ್ಳಿ. ಈ ಥರ ಫುಲ್ಲು ಸ್ಮ್ಯಾಶ್ ಥರ ಆಗಬೇಕು. ಈ ಥರ ನೀಟಾಗಿ ಬೆಂದಿರಬೇಕು. ಕಿವುಚ್ಕೊಂಡಾದ್ಮೇಲೆ ಈ ಥರದನ್ನೆಲ್ಲ ಸ್ವಲ್ಪ ತೆಗ್ದು ಸೈಡಿಗೆ ಇಡೋಣ. ಕಾಳು ಮೆಣಸನ್ನ ಈ ಥರ ಸ್ವಲ್ಪ ಕುಟ್ಕೋಬೇಕು. ಕುಟ್ಟಾಗಿದೆ. ಈಗಿದು ಈ ಥರ ಆಗಬೇಕು ನೋಡಿ. ತರಿ ಇರಬೇಕಾದ್ರೆ ರಸಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಬೆಳ್ಳುಳ್ಳಿನ ಸುಲಿದು ಜಜ್ಜಿಟ್ಕೊಂಡಿರೋದು, ಆಮೇಲೆ ಅರ್ಧ ಸುಲಿದು ಜಜ್ಜಿಟ್ಕೊಂಡಿರೋದು, ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ, ಆ್ಯಂಡ್ ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ, ಕಾಳು ಮೆಣಸು ಕುಟ್ಟಿಟ್ಕೊಂಡಿದ್ದೀನಲ್ಲ ಅದು, ಆ್ಯಂಡ್ ಅರಿಶಿನ 1 ಟೀ ಸ್ಪೂನು ಆಯಿಲ್, ಇಷ್ಟು ಬೇಕು. 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಹಾಕ್ಕೊಳ್ಳೋಣ. ಸೌಂಡ್ ಕೇಳಿಸ್ತಿದ್ಯಾ? ಈ ಥರ ಚಟಪಟ ಅನ್ಬೇಕು. ಆಮೇಲೆ ಜೀರಿಗೆನೂ ಹಾಕೋಬೇಕು. ಜೀರಿಗೆನೂ ಈ ಥರ ಸಿಡಿಬೇಕಾದ್ರೆ ಇವೇನೇನು ಐತಲ್ವಾ ಇದನ್ನೆಲ್ಲ ಒಟ್ಟಿಗೆ ಹಾಕೋಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಅದಕ್ಕೀಗ ಪ್ಯಾಚ್ ಅಪ್ ಮಾಡ್ತಾ ಇದ್ದೀನಿ. ಇಷ್ಟು ಕರಿಬೇವು ಸೊಪ್ಪು, ಇದನ್ನ ಹಾಕ್ಬಿಟ್ಟು ದೂರ ಹೋಗ್ಬಿಡೋಣ, ಸಿಡಿಯುತ್ತೆ. ಇವಾಗ ಆಗಿದೆ. ಇವಾಗ ಇದಕ್ಕೆ ಹಾಕ. ಈಗ ಇದೊಂದು ಕುದಿ ಬರಲಿ ನೋಡಿ, ಕುದೀತಾ ಇದೆ. ಇವಾಗ ಅರಿಶಿಣ ಏನು ಎತ್ತಿಟ್ಕೊಂಡಿದ್ದೀವಿ ಆ ಅರಿಶಿಣನ ಹಾಕೋಣ. ಉಪ್ಪು ಹಾಕೋಬೇಕು. ಉಪ್ಪು ಬೇಯಿಸೋತ್ತಿಗೆ ಹಾಕಿರ್ತೀವಲ್ವಾ, ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ಇದು ಇನ್ನೊಂದು ಕುದಿ ಬರಲಿ ನೋಡಿ, ಕುದೀತಾ ಇದೆ. ಕಾಳು ಮೆಣಸನ್ನ ಎತ್ತಿಟ್ಕೊಂಡಿರ್ತೀವಿ, ಆ ಕಾಳು ಮೆಣಸು ಹಾಕೋಬೇಕು. ಈ ಕೆಮ್ಮು, ಕಫ ಇವೆಲ್ಲ ಇದ್ರೆ ಈ ಥರ ಸ್ಟ್ರಾಂಗ್ ಆಗಿ ಒಂದು ರಸಂ ಮಾಡಿಕೊಂಡು ಕುಡಿಯೋದಾಗ್ಲಿ ಅಥವಾ ಊಟದ ಜೊತೆ ತಿನ್ನೋದಾಗ್ಲಿ, ಅಂದರೆ ಬಿಸಿ ಬಿಸಿ ಗಂಟ್ಲಿಗೆ ತಾಗೋ ಥರ ಕುಡಿಯೋದ್ರೆ ಅಥವಾ ತಿಂದರೆ ಕೆಮ್ಮು ಸ್ವಲ್ಪ ಬೇಗ ನಿಲ್ಲುತ್ತೆ. ಇವಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕೊಳ್ಳೋಣ. ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಹೀಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಜೋರು ಕುದಿ ಬಂದಮೇಲೆ ಆಫ್ ಮಾಡಿ ಮುಚ್ಚಿಟ್ಬಿಡೋಣ. ಆಮೇಲೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಈಗ ಮಾಡಿರೋ ರಸಂನ ಟೇಸ್ಟ್ ಮಾಡೋ ಟೈಮ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದೀನಿ.